ಕರ್ನಾಟಕ ರಾಜ್ಯ ಹೋಟೆಲ್ ಸಂಘ ಯಾವ ರೀತಿ ಯೋಚನೆ ಮಾಡಿದೆ ಅಂತ ಹೇಳಿದರೆ, ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಅವನ ಶ್ರಮಕ್ಕೆ ಆ ಫಲ ಸಿಗಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಮತ್ತು ರಾಜ್ಯಪಾಲರ ಹಸ್ತದಲ್ಲಿ ಈ ಒಂದು ಪ್ರಶಸ್ತಿ ವಿತರಣೆ ಮಾಡಿದ್ದು ಅತ್ಯಂತ ಸಂತೋಷದ ಸಂಗತಿ. ಮತ್ತು ನಮ್ಮ ಉದ್ಯಮ ತುಂಬ ಕಷ್ಟದ ಉದ್ಯಮ ಇರುವುದರಿಂದ ಅದರಲ್ಲಿ ತುಂಬ ಕಷ್ಟಪಟ್ಟಂಥ ವ್ಯಕ್ತಿಗಳನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ. ಆ ಕಷ್ಟದಿಂದ ಎತ್ತರಕ್ಕೆ ಹೋದಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದ್ದಾರೆ. ಈ ಎಲ್ಲ ಒಂದು ಕಾರ್ಯಕ್ರಮ ಅತ್ಯಂತ ವಿಶೇಷವಾದ ಕಾರ್ಯಕ್ರಮ ರಾಜ್ಯದಲ್ಲಿ ನಡೆದಿದೆ. ಹೋಟೆಲ್ ಉದ್ಯಮಕ್ಕೆ ಈ ರಾಜ್ಯಪಾಲರು ಬಂದು ಈ ಆತಿಥ್ಯ ರತ್ನವನ್ನು ಏನು ನೀಡಿದ್ದಾರೆ, ಈ ನೀಡಿದ್ದರಿಂದ ಹೋಟೆಲ್ ಉದ್ಯಮಕ್ಕೆ ಒಂದು ಕೀರ್ತಿ ಜಾಸ್ತಿ ಆಯಿತು. ಇಡೀ ದೇಶದಲ್ಲಿ ಕರ್ನಾಟಕದ ಉದ್ಯಮವನ್ನು ಇಡೀ ಜಗತ್ತಿಗೆ ಹಂಚುವಂಥ ಕೆಲಸ ಈಗಾಗಲೇ ಆಗಿದೆ, ಇನ್ನೂ ಹೆಚ್ಚಾಗ್ಬೋದು ಅಂತ ಅನಿಸ್ತದೆ. ಯಾಕಂದರೆ ನನ್ನಂಥ ಒಬ್ಬ ಸಾಮಾನ್ಯ ಹೋಟೆಲವನ್ನು ಆ ಕಾರ್ಯವನ್ನು ನೋಡಿ, ಕಷ್ಟವನ್ನು ನೋಡಿ, ಆ ಕಷ್ಟದಲ್ಲಿ ಪಡೆದಂಥ ಕಥೆ ಇದೆಯಲ್ಲ, ಆ ಕಥೆಯನ್ನು ಹೊರಗೆ ಹಾಕುವಂಥ ಕೆಲಸ ಇವತ್ತು ಕರ್ನಾಟಕ ರಾಜ್ಯ ಹೋಟೆಲ್ ಸಂಘ ಮಾಡಿದೆ. ಅವರಿಗೆ ಆ ಪದಾಧಿಕಾರಿಗಳಿಗೆ ನಾನು ವಿಶೇಷವಾದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ಯಾಕಂದರೆ ಎಲ್ಲೇ ಇರುವಂಥ ಹುಬ್ಬಳ್ಳಿಯಲ್ಲಿ ಆ ಹುಬ್ಬಳ್ಳಿ ಒಂದು ಮೂಲೆಯಲ್ಲಿ ಇರುವಂಥ ಅಂಗಡಿಯನ್ನು ಗುರುತು ಮಾಡಿ, ಆ ಮಾಲಕರನ್ನ ಗುರುತು ಮಾಡಿ ಅವರ ಶ್ರಮವನ್ನು ಕಂಡು ಹಿಡಿದಿದ್ದಾರೆ. ಅವರು ನಮಗೆ ಗೊತ್ತೇ ಇಲ್ಲ, ಇದು ನಾವು ಆಯ್ಕೆ ಆಗೋದನ್ನು ನಮ್ಗೆ ಗೊತ್ತೇ ಇಲ್ಲ. ನಮಗೆ ಕೊನೆಗಳಿಗೆಯಲ್ಲಿ ನೀವು ಇದಕ್ಕೆ ಆಯ್ಕೆ ಆಗಿದ್ದಾರೆ ಅಂತ ಹೇಳಿದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಒಂದು ಆಯ್ಕೆ ಪ್ರಕ್ರಿಯೆ ಒಂದು ಅಂದರೆ ನಿಷ್ಕಲ್ಮಶವಾದ ಒಂದು ಪ್ರೀತಿ ಮತ್ತು ಆ ಕೆಲಸದ ಗುರುತನ್ನು ಅವರು ಮಾಡಿದಾರಲ್ಲ, ಅವರಿಗೆ ನಾನು ವಿಶೇಷ ಧನ್ಯವಾದವನ್ನು ಸಂಘದವರಿಗೆ ಹೇಳ್ತೇನೆ. ಒಟ್ಟು ಎಷ್ಟು ಹೋಟೆಲ್ಸ್? ನಂದು 2 ಹೋಟೆಲ್ ಇದೆ. ಹಾಗಾಗಿ ಸುಮಾರು ಒಂದು 40 ವರ್ಷದಿಂದ ನಾನು ಹೋಟೆಲ್ ಹರಿಪ್ರಿಯ ಮತ್ತು ಹರ್ಷ ಫಾಸ್ಟ್ ಫುಡ್ ಹುಬ್ಬಳ್ಳಿ. ತಮ್ಮ ಹೆಸರು? ಸುಧಾಕರ್ ಶೆಟ್ಟಿ. ಹರಿಓಂ ಸುಧಾಕರ್ ಹೇಳ್ತಾರೆ.